ಲಕ್ಷ್ಮೀ ದೇವಿಯನ್ನ, ವಾಯುದೇವರನ್ನ, ಭಾರತೀ ದೇವಿಯನ್ನ, ಸರಸ್ವತಿ ಬ್ರಹ್ಮರನ್ನ, ಶೇಷದೇವರನ್ನ ಸ್ಮರಣೆ ಮಾಡಿ, ಗ್ರಂಥಕಾರರಾದ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡಿ, ಆಮೇಲೆ ಯಾವುದೇ ಪುರಾಣವನ್ನಾದರೂ ಹೇಳಬೇಕು. ನಾರಾಯಣಂ ನಮಸ್ಕೃತ್ಯೆ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯಿ ತಥೋ ಜಯ ಮುದೀರಯಿ ಅನ್ನುವುದಾಗಿ ಮಹಾಭಾರತವನ್ನು ಹೇಳುವ ಸಂದರ್ಭದಲ್ಲಿ ತಥೋ ಜಯ ಮುದೀರಯಿ ಇಲ್ಲಿ ಹೇಳುವಾಗ ತಥೋ ಗ್ರಂಥ ಮುದೀರಯಿ ಅಂತ. ಮಹಾಭಾರತಕ್ಕೆ ಜಯ ಅಂತ ಹೆಸರು. ಜಯೋ ನಾಮ ಇತಿಹಾಸೋಯಂ ಅಂತಾರೆ ಮಹಾಭಾರತಕ್ಕೆ. ಮಹಾಭಾರತ ಹೇಳುವಾಗ ತಥೋ ಜಯ ಮುದೀರಯಿ ಇದೇ ಶ್ಲೋಕ, ಒಂದೇ ಬದಲಾವಣೆ. ಭಾಗವತ ಅಥವಾ ಇತರ ಯಾವ ಪುರಾಣ ಹೇಳುವ ಪ್ರಸಂಗ ಬಂದರೂ ತಥೋ ಗ್ರಂಥ ಮುದೀರಯಿ. ಆದರೆ ಸ್ಮರಣೆ ಮಾಡಬೇಕಾದ ದೇವರು ಅದೆಲ್ಲ ಸಮಾನವೇ. ಈ ರೀತಿ ಹೇಳಿಕೊಟ್ಟು ಮುಂದೆ ಧರ್ಮದಲ್ಲಿ ನಮಗೆ ಆಸಕ್ತಿ ಬರಬೇಕು, ಬುದ್ಧಿ ಹುಟ್ಟಬೇಕು. ಧರ್ಮವನ್ನ ಮಾಡುವುದರಿಂದ ದೇವರು ಪ್ರೀತನಾಗ್ತಾನೆ. ಧರ್ಮ ಮಾಡುವುದರಿಂದ ದೇವರು ಪ್ರೀತನಾಗ್ತಾನೆ ಅಂತ ಹೇಳ್ತೇವೆ, ಕೇಳ್ತೇವೆ ನಾವು. ದೇವರು ಪ್ರೀತನಾದ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು? ದೇವರು ಒಂದು ದಿವಸ ಹೇಳಿಲ್ಲ. ಹೆಂಗಪ್ಪ ಏನಾದರೂ ನಾವು ಭೇಟಿಯಾದಾಗ ಹೇಳಿದ್ದೇವೆ, ಬಹಳ ಚೆಂದಾಗಿ ಮಾಡಿದೆಯಪ್ಪ ಪೂಜೆ, ಸಾಲಿಗ್ರಾಮ ಅದೇನು ಬಾಯಿ ತೆಗೆದಿಲ್ಲ, ಮಾತಾಡಿಲ್ಲ, ಚಲೋ ಆಯ್ತು ಪೂಜೆ ಇವತ್ತು ಅಂತ ಹೇಳಿಲ್ಲ. ನಮಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ದೇವರ ಪೂಜೆ ಆದ ಮೇಲೆ ಭಾಗವತ ಕೇಳಬೇಕು ಅಂತ ಬುದ್ಧಿ ಬಂದರೆ ಪೂಜಾ ಸರಿ ಮಾಡಿರಿ ಅಂತ ಅರ್ಥ. ದೇವರು ನಾವು ಮಾಡಿದ ಪೂಜಾ ತಗೊಂಡಿದ್ದಾನೆ ಅಂತ ಅರ್ಥ. ಯಾವುದೇ ಧರ್ಮವನ್ನ ಮಾಡಿದ ಮೇಲೆ ನಮಗೆ ಜ್ಞಾನ ಪಡೆಯಬೇಕು ಎಂಬ ಉತ್ಸಾಹ, ವಿಚಾರ, ಪ್ರೇರಣೆ ಸಿಕ್ಕಿದೆ ಅಂತಂದ್ರೆ ಆ ಮಾಡಿದ ಧರ್ಮ ಸರಿಯಾಗಿ ಮಾಡಿದ್ದೇವೆ, ದೇವರಿಗೆ ಮುಟ್ಟಿದೆ ಅಂತ. ನಾವು ಮಾಡಿದ ಧರ್ಮಾಚರಣೆಯ ನಂತರ ದೇವರ ಕಥಾದಿಗಳಲ್ಲಿ ಪ್ರೇರಣೆ ಸಿಗಲಿಲ್ಲ ಅಂದ್ರೆ ಸರಿಯಾಗಿ ಪೂಜೆ ಮಾಡಿಲ್ಲ, ದೇವರದನ್ನು ತಗೊಂಡಿಲ್ಲ ಅಂತಾನೆ ಅರ್ಥ. ಮತ್ತೆ ಒಂದು ಗಂಟೆ ಕೂತಿದ್ವಲ್ರಿ, ಕೂತದ್ದಷ್ಟೇ, ಕೈಕಾಲು ನೋವಾತಲ್ಲ ಅದಷ್ಟೇ. ಶ್ರಮ ಏವಹಿ ಕೇವಲಂ ಅಂತ ಬರೀ ಶ್ರಮ ಪಟ್ಟದ್ದಾಯಿತು. ಅಧೋಕ್ಷಣನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಬೇಕು, ದೇವರ ಕಥಾಶ್ರವಣ ಮಾಡುವ ಪ್ರೇರಣೆ ನಮಗೆ ಸಿಗಬೇಕು ಅಂತ ದೇವರ ವಿವಿಧ ಅವತಾರಗಳನ್ನು ಹೇಳಬೇಕು ಅಂತ ವಿಜ್ಞಾಪನೆಯನ್ನು ಮಾಡಿದರು. ಅದಕ್ಕಾಗಿ ಹೇಳ್ತಾರೆ, ದೇವರು ಮೂಲತಃ ಪುರುಷನೆಂಬ ರೂಪದಿಂದ ಇದ್ದ. ಪ್ರಳಯ ಕಾಲದಲ್ಲಿ ದೇವರಿದ್ದ. ಎಲ್ಲಿ ನೋಡಿದರೂ ಕತ್ತಲು. ಆ ಕತ್ತಲನ್ನ ನುಂಗಿದ, ಅಂದ್ರೆ ಕತ್ತಲು ಇಲ್ಲದಂತೆ ಮಾಡಿದ. ಮುಂದೆ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾನೆ ದೇವರು. ಆ ಭಗವಂತನಿಂದ ಮುಂದೆ ಅನೇಕ ರೂಪಗಳು ಅಭಿವ್ಯಕ್ತವಾಗ್ತಾ ಬರುತ್ತವೆ. ಆ ಅಭಿವ್ಯಕ್ತವಾಗುವಂತಹ ರೂಪಗಳನ್ನ ಇಲ್ಲಿ ಪಟ್ಟಿ ಮಾಡುವಾಗ ವಾಸ್ತವಿಕವಾಗಿ ದೇವರದ್ದು ಅನಂತವಾದ ರೂಪಗಳಿವೆ. ಪ್ರಧಾನವಾಗಿ 22 ರೂಪಗಳನ್ನ ಮತ್ತಿನ್ನೆರಡು ಆವಿಷ್ಟ ರೂಪಗಳನ್ನು ಕೂಡ ಹೇಳಿದ್ದು ಉಂಟು. ದೇವರು ಕುಮಾರ, ವರಾಹ, ಮತ್ತೆ ಮಹಿದಾಸ, ನಾರಾಯಣ, ನರನಾರಾಯಣ ಅಂತಾರಲ್ಲ, ನಾರಾಯಣ ರೂಪಿಯಾದಂತಹ ದೇವತೆ, ಪರಮಾತ್ಮನ ರೂಪ, ಕಪಿಲ, ಆತ್ರೇಯ, ದತ್ತಾತ್ರೇಯ, ಹೀಗೆ ಅನೇಕ ರೂಪಗಳನ್ನ ದೇವರು ಸ್ವೀಕಾರ ಮಾಡ್ತಾನೆ. ಪರಮಾತ್ಮನ ರೂಪಗಳನ್ನ ಪ್ರತಿನಿತ್ಯವೂ ಸ್ಮರಣೆ ಮಾಡಬೇಕು. ಇಲ್ಲಿ ಹೇಳಿದ್ದು ದಶಾವತಾರಗಳು ಬರ್ತವಲ್ಲ, ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಎಲ್ಲಾ ರೂಪಗಳನ್ನ ಸ್ಮರಣೆ ಮಾಡುತ್ತಾರೆ. ಬಹುಶಃ ಇವುಗಳನ್ನೇ ಮುಂದೆ ಮುಂದೆ ಬೇರೆ ಬೇರೆ ಸ್ಕಂಧಗಳಲ್ಲಿ ವಿಸ್ತಾರವಾಗಿ ಈ ರೂಪಗಳ ಬಗ್ಗೆ ವಿವರಣೆಯನ್ನು ಕೂಡ ಕೊಡುತ್ತಾರೆ. ಅನೇಕ ಬಾರಿಯೂ ಕೂಡ ಕೆಲವು ರೂಪಗಳ ಬಗ್ಗೆ ಹೇಳಿದ್ದು ಕೂಡ ಇದೆ. ಅವತಾರಗಳನ್ನ ಇವನು ದತ್ತ, ಇವನು ವರಾಹ, ಇವನು ಕೂರ್ಮ, ಇವನು ನರಸಿಂಹ, ಇವನು ವೇದವ್ಯಾಸ ಅಂತೆಲ್ಲ ಹೇಳಿದರು. ಮೂಲ ಇದ್ದಾರಲ್ಲ ಆ ದೇವರು, ಆ ಮೂಲ ದೇವರಿಗೆ ಕೃಷ್ಣ ಅಂತಲೂ ಹೆಸರಿದೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ನಮಗೆ ಕೃಷ್ಣ ಅಂತಂದ ಕೂಡಲೇ ಮೊನ್ನೆ ಅರ್ಘ್ಯ ಬಿಟ್ಟಿವಲ್ಲ ಕೃಷ್ಣ, ಅದೇ ಕೃಷ್ಣ ಅಂತ ಇಷ್ಟೇ ನಮಗೆ ಗೊತ್ತಿದೆ. ಆ ಭಗವಂತನ ರೂಪವೂ ಸಹ ಕೃಷ್ಣ ರೂಪ ಅಲ್ಲದೆ ವೇದವ್ಯಾಸರನ್ನು ಕೃಷ್ಣ ಅಂತ ಕರೀತಾರೆ.
ವಾಸಿಷ್ಠ ಕೃಷ್ಣ ಅಂತಾರೆ ವೇದವ್ಯಾಸರನ್ನು. ಈ ಯಾದವ ಕೃಷ್ಣ ಇವನು ಅರ್ಘ್ಯಕೋಟ ಕೃಷ್ಣ, ಯಾದವ ಕೃಷ್ಣ ಎರಡಾಯಿತು. ಇದಲ್ಲದೆ ನರ ನಾರಾಯಣ ಹರಿ ಕೃಷ್ಣ ಅಂತ ಈ ನರನಾರಾಯಣರಿದ್ದಾರಲ್ಲ ಅವರ ತಮ್ಮಂದಿರು ಇಬ್ಬರಿದ್ದಾರೆ, ಹರಿ ಕೃಷ್ಣ ಅಂತ. ಆ ನಾರಾಯಣ ಹರಿ ಕೃಷ್ಣ ಈ ಮೂರು ರೂಪಗಳು ಸ್ವಯಂ ಪರಮಾತ್ಮನ ರೂಪಗಳು. ಅಲ್ಲಿನೂ ಕೃಷ್ಣ ಅಂತ ಒಂದು ಹೆಸರಿನಿಂದ ದೇವರು ಇದ್ದಾರೆ. ಮೂರಾಯಿತು. ಇನ್ನು ಮೂಲ ರೂಪ ಇದೆಯಲ್ಲ ಅದನ್ನು ಕೂಡ ಕೃಷ್ಣ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ರೂಪಗಳು ದೇವರದ್ದು ಒಂದೇ ಹೆಸರಿನಿಂದ ಇರುವ ರೂಪಗಳನ್ನ ಸ್ಮರಣೆಯನ್ನ ಮಾಡಲಿಕ್ಕೆ ಬರುತ್ತದೆ. ಕೃಷ್ಣ ಅಂತ ಒಬ್ಬ ರಾಜನು ಕೂಡ ಇದ್ದ ಅಂತ ಭಾಗವತ ಚತುರ್ಥ ಸ್ಕಂಧದಲ್ಲಿ ಹೇಳ್ತಾರೆ. ಈ ಪ್ರಾಚೀನ ಬರಹಿ ಹಿಂದೆ ಕೆಲವರನ್ನ ಲಿಸ್ಟ್ ಮಾಡುತ್ತಾರೆ, ಅಲ್ಲಿ ಅಲ್ಲೊಬ್ಬ ಕೃಷ್ಣ ಬಂದಿದ್ದಾನೆ. ದೇವರ ರೂಪಗಳನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿ ಕೃಷ್ಣದೇವರು ಪರಧಾಮಕ್ಕೆ ಹೋದ ಮೇಲೆ ವೇದವ್ಯಾಸ ದೇವರು ಭಾಗವತ ಎನ್ನುವಂತಹ ಸೂರ್ಯನನ್ನ ಸೃಷ್ಟಿ ಮಾಡಿದರು. ಈ ಭಾಗವತವನ್ನೇ ಆಶ್ರಯಿಸಿ ಮುಂದಿನ ಜನ ಭಕ್ತಿಯನ್ನ ಮಾಡಬೇಕು, ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ, ದೇವರ ಮಹಾತ್ಮ್ಯವನ್ನ ತಿಳಿಲಿಕ್ಕೆ ಸಾಧ್ಯ, ಉದ್ಧಾರ ಆಗ್ಲಿಕ್ಕೆ ಸಾಧ್ಯ, ಧರ್ಮದ ರಕ್ಷಣೆಗಾಗಿ ಭಾಗವತ ತಯಾರಾಗಿದೆ ಅಂತ ನಾನು ನಿಮಗೆ ಭಾಗವತವನ್ನ ಹೇಳ್ತೇನೆ. ಇದನ್ನ ಈ ಹಿಂದೆ ಗಂಗಾ ತೀರದಲ್ಲಿ ಪ್ರಾಯೋಪದೇಶಕ್ಕೆ ಕುಳಿತಿದ್ದಂತಹ ಪರೀಕ್ಷಿತ್ ಮಹಾರಾಜನಿಗಾಗಿ ಶುಕಾಚಾರ್ಯರು ಹೇಳಿದರು. ಅಲ್ಲಿ ನಾನು ಕೇಳಿದ್ದೆ, ಅದನ್ನು ನಿಮಗೆ ಹೇಳ್ತೇನೆ. ಅಂದ್ರೆ ಏನೇ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಅಂತಂದ್ರೆ ನಮಗಿಂತ ದೊಡ್ಡವರಿಂದ ಕೇಳಿ ತಿಳ್ಕೊಂಡಿರ್ಬೇಕು. ನಾನೇ ಓದಿಬಿಟ್ಟೆ ಎಲ್ಲ ಅಂತಲ್ಲ, ಗುರುಗಳಿಂದ ಉಪದಿಷ್ಟವಾದದ್ದನ್ನ ಮುಂದಿನವರೆಗೆ ಉಪದೇಶವನ್ನ ಮಾಡಬೇಕು ಅಂತ. ಹಾಗಾಗಿ ಇಲ್ಲಿ ಶುಕಾಚಾರ್ಯರು ನಮ್ಮ ಗುರುಗಳು, ಅವರಿಂದ ತಿಳಿದದ್ದು ನಿಮಗೆ ಹೇಳ್ತೇನೆ ಅಂತ. ಅಲ್ರಿ ಶುಕಾಚಾರ್ಯರು ಅವರ ಪರಿಚಯ ನಮಗೆ ಇದೆ ಅಂತ ನಾವು ಶೌನಕರಂತಾರೆ, ಶುಕಾಚಾರ್ಯರ ಪರಿಚಯ ನಮಗೆ ಇದೆ, ಅವರು ಒಂದು ನಿಮಿಷ ಒಂದ್ ಕಡೆ ಇರೋರಲ್ಲ, ಅವರು ಸಂಚಾರ ಪ್ರಿಯರವರು. ಅಂತಹ ವ್ಯಕ್ತಿ 7 ದಿವಸ ಒಂದ್ ಕಡೆ ಕೂತದ್ದು ಅಂದ್ರೆ ಆಶ್ಚರ್ಯ. ಇನ್ನು ಪರೀಕ್ಷಿತ ಅವನ ರಾಜ ಪಾಪ ಜವಾಬ್ದಾರಿ ಎಷ್ಟಿರುತ್ತದೆ, ಅದನ್ನೆಲ್ಲ ಬಿಟ್ಟು ಬಂದು ಇಲ್ಲೇನು ಕೂತದ್ದು, ಅದರ ಬಗ್ಗೆನೂ ಮಾಹಿತಿ ನಮಗೆ ಬೇಕು. ಇದನ್ನ ಯಾವಾಗ ವೇದವ್ಯಾಸರು ಬರೆದರು, ಅವರು ಯಾವಾಗ ಉಪದೇಶ ಮಾಡಿದರು, ಇವರು ಯಾವಾಗ ಕೇಳಿದರು, ಯಾಕಾಯ್ತು, ಅದು ಒಂದು. ಅಲ್ಲದೆ ವೇದವ್ಯಾಸರು ಮೂಲತಃ ಭಾಗವತ ಬರೆದವರು ಅಂತ ಹೇಳ್ತೀರಿ, ಎಲ್ಲಿ ಬರೆದ್ರು, ಯಾವಾಗ ಬರೆದ್ರು, ಯಾಕೆ ಬರೆದ್ರು, ಅದೊಂದು ದೊಡ್ಡ ಪ್ರಶ್ನೆ. ಯಾಕಾದ್ರೂ ಬರೆದ್ರು ಹೆಂಗೊಂದು ಇರ್ತದೆ, ಬರಲಿಲ್ಲ ಅಂದ್ರೆ ಆರಾಮಿರ್ತಿತ್ತು ಅಂತ. ಯಾಕೆ ಬರೆದ್ರು ಅವರು? ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಸೂತರು ಎಲ್ಲದಕ್ಕೂ ಶಾಂತವಾಗಿ ಉತ್ತರಗಳನ್ನು ಕೊಡ್ತಾ ಹೋಗಿದ್ದಾರೆ. ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದಿಯೋಗಿ ವಾಸವ್ಯಾಂ ಕಲಯಾ ಹರೇಹಿ. ದ್ವಾಪರ ಯುಗ, ಆ ದ್ವಾಪರ ಯುಗದಲ್ಲಿ 28ನೇ ದ್ವಾಪರ ಯುಗ ಅಂದ್ರೆ ನಾವೀಗ 28ನೆಯ ಕಲಿಯುಗದಲ್ಲಿ ಇದ್ದೇವೆ. ಇದರ ಹಿಂದಿನ ದ್ವಾಪರ ಯುಗ, ಆ ದ್ವಾಪರ ಯುಗದ ಕೊನೆ ಭಾಗ 700-800 ವರ್ಷಗಳು ಇರುವ ಇದಕ್ಕಿಂತ ಹಿಂದೆ ಅಂತ ಅರ್ಥ. ಆ ಕಾಲದಲ್ಲಿ ವೇದವ್ಯಾಸ ದೇವರು ಸರಸ್ವತಿ ತೀರ, ನೀವು ಬದಲಿಗೆ ಹೋದ್ರೆ ಅಲ್ಲಿ ತೋರಿಸ್ತಾರೆ, ವ್ಯಾಸ ಗುಹಾ ಮತ್ತೆ ಗಣೇಶ ಗುಹಾ ಅಂತೆಲ್ಲ ತೋರಿಸ್ತಾರೆ. ಆ ವ್ಯಾಸ ಗುಹಾದ ಮೇಲೆ ಈ ಶ್ಲೋಕವನ್ನೆಲ್ಲ ಬರೆದಿದ್ದಾರೆ. ನಾನು ಹೋದಾಗಂತೂ ಇದ್ದು ನೋಡಿದ್ದೆ. ವ್ಯಾಸ ಗುಹಾದ ಅಲ್ಲೇ ವೇದವ್ಯಾಸರು ಇದ್ದು ಆ ಸರಸ್ವತಿ ನದಿಯನ್ನ ನೀರನ್ನ ಸ್ಪರ್ಶ ಮಾಡಿ, ಅರ್ಥಾತ್ ಆಚಮನಾದಿಗಳನ್ನ ಮಾಡಿ, ಅಲ್ಲಿ ತಾವು ನಿತ್ಯದ ಜಗತ್ತಿಗೆ ಪಾಠ ಹೇಳುವುದಕ್ಕಾಗಿ, ಶಿಕ್ಷಣ ಮಾಡುವುದಕ್ಕಾಗಿ ಜಬರ್ದಸ್ತನ್ನೆಲ್ಲ ಮಾಡುತ್ತಾ ಇರುವಂತ ಎದುರು. ಅಂತಹ ವೇದವ್ಯಾಸ ದೇವರು ಒಂದು ಬಾರಿ ಯೋಚನೆಯನ್ನು ಮಾಡುತ್ತಾರೆ,
ನಾನು ಅವತಾರ ಮಾಡಿ ಮಾಡಬೇಕಾದ ಕೆಲಸ ಏನೇನಿತ್ತೋ ಎಲ್ಲ ಮಾಡಿದೆ. ಓದ್ಬೇಕಿತ್ತು, ಓದಿದ ಹಾಗೆ ಮಾಡಿದೆ. ಬರೆಯೋದು, ಗ್ರಂಥ ರಚನಾ ಎಲ್ಲ ಆಯಿತು. ಏನೋ ಒಂದು ಉಳ್ಕೊಂಡಂತೆ ಅಂತ ಅನಿಸ್ತದೆ. ಏನೋ ಒಂದು ಬ್ಯಾಲೆನ್ಸ್ ಇದೆ, ಏನೋ ಸಮಾಧಾನ ಇಲ್ಲ. ಏನ್ ಮಾಡಿದರೆ ಸಮಾಧಾನ ಆದೀತು ಅನ್ನುವ ಆಲೋಚನೆ ಮಾಡುತ್ತಿರುವವರಂತೆ. ಸರ್ವಜ್ಞ ತಮ ಎಲ್ಲ ಗೊತ್ತಿದೆ, ಆದರೂ ಆಲೋಚಿಸುವವರಂತೆ ವೇದವ್ಯಾಸರು ಇದ್ದರಂತೆ. ಆಗ ಅಲ್ಲಿಗೆ ನಾರದರು ಬರುತ್ತಾರೆ. ನಾರದರು ಬಂದು ವೇದವ್ಯಾಸರಲ್ಲಿ ವಿಜ್ಞಾಪನೆಯನ್ನು ಮಾಡುತ್ತಾರೆ. ನಿಮ್ಮ ಆಲೋಚನೆ, ನಮ್ಮ ಪ್ರಾರ್ಥನೆ ಶುಕ ಮತ್ತೆ ನಾರದರು ಹೇಳುವುದು ಸಲಹೆ ಕೊಟ್ಟರು ಅಥವಾ ಹಿಂಗ್ ಮಾಡಿ ಅಂತಂದ್ರು ಅಂತ ಹೇಳುವುದಲ್ಲ. ನಾರದರು ವೇದವ್ಯಾಸರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾರೆ. ನೀವು ಒಂದು ಕೆಲಸವನ್ನ ಮಾಡಬೇಕು, ಒಂದು ಗ್ರಂಥವನ್ನ ಬರೀಬೇಕು. ಶುದ್ಧವಾದ ನೇರವಾದ ಮಾತುಗಳಲ್ಲಿ, ಸಮಾಧಿ ಭಾಷೆ ಅಂತಾರೆ. ಸಮಾಧಿ ಗುಹ್ಯ ದರ್ಶನ ಅಂತ ಮಹಾಭಾರತದಲ್ಲಿ ಕೇಳ್ತೀವಿ. ಇಲ್ಲಿ ಸಮಾಧಿ ಭಾಷೆಯಿಂದ ಒಂದು ಗ್ರಂಥ ಬರೀಬೇಕು. ಸಮಾಧಿ ಭಾಷಾ ಅಂತಂದ್ರೆ ಸರಳವಾದ ಭಾಷೆ, ಕಠಿಣವಾದದ್ದು ಇರಬಾರದು. ಆ ರೀತಿಯ ಒಂದು ಗ್ರಂಥವನ್ನ ತಾವು ಬರಿಬೇಕು. ಧರ್ಮದ ಬಗ್ಗೆ ಅದರಲ್ಲಿ ಹೇಳಬೇಕು. ಭಾಗವತ ಧರ್ಮಗಳನ್ನು ಉಪದೇಶ ಮಾಡಬೇಕು. ಅದನ್ನ ಕೇಳಿದ ತಿಳಿದ ಜನ ಆಚರಣೆ ಮಾಡಿ ಎಲ್ಲರೂ ಉದ್ಧಾರ ಆಗಬೇಕು. ಆ ರೀತಿಯ ಗ್ರಂಥವನ್ನ ಬರೀರಿ. ನೀವು ಹಿಂದೆ ಮಹಾಭಾರತ ಬರೆದಿದ್ದೀರಿ, ಎಲ್ಲ ವಿಷಯ ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಇಲ್ಲದೆ ಇರುವ ವಿಷಯನೇ ಇಲ್ಲ. ಆದರೂ ಜನಕ್ಕೆ ಅಷ್ಟೊಂದು ಓದಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಸಾಮಾನ್ಯ ಜನರನ್ನು ಉದ್ದೇಶಿಸಿ ಒಂದು ಗ್ರಂಥವನ್ನು ತಾವು ಬರೀಬೇಕು. ಸಾಮಾನ್ಯ ಜನರನ್ನು ಉದ್ದೇಶಿಸಿ ಅಂತಂದ್ರೂ ಕೂಡ ಭಾಗವತ ಆಗ ನಮಗಷ್ಟೇ ಸಂಬಂಧ ಅಂತಿಲ್ಲ. ಇದನ್ನು ಬ್ರಹ್ಮದೇವರು ಹೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಅಷ್ಟು ಶ್ರೇಷ್ಠ ಮಟ್ಟದ ಗ್ರಂಥ. ಆದರೂ ಒಂದು ಅರ್ಥದಲ್ಲಿ ಎಲ್ಲರನ್ನ ಇಟ್ಟುಕೊಂಡು ಬರೆದಂತಹ ಗ್ರಂಥ ಇದೆ. ನಾನು ಹಿಂದಿನ ಜನ್ಮದಲ್ಲಿ ದಾಸಿ ಪುತ್ರನಾಗಿ ಹುಟ್ಟಿದ್ದೆ. ನಾರದರು ತಮ್ಮ ಕಥೆ ಹೇಳಿಕೊಳ್ತಾರೆ. ದಾಸಿ ಪುತ್ರನಾಗಿದ್ದೆ. ನಮ್ಮ ಅಮ್ಮ ಯಾವ ಮನೆಯಲ್ಲಿ ಕೆಲಸವನ್ನ ಮಾಡಿಕೊಂಡೇ ಇದ್ದ ಆ ಮನೆಯಲ್ಲಿ ಋಷಿ ಮುನಿಗಳು ಹೋಗುವುದು ಬರುವುದು ಎಲ್ಲ ಇತ್ತು. ಅವರು ಎಲ್ಲಿ ಪಾಠ ಪ್ರವಚನ ಮಾಡ್ತಾ ಇದ್ರು ಅಲ್ಲಿ ಕಸ ತೆಗೀತಾ ಇದ್ದೆ, ಶುದ್ಧಿ ಮಾಡ್ತಾ ಇದ್ದೆ. ಅವರು ಊಟ ಮಾಡಿದ ನಂತರ ಅವರ ಎಲೆಯನ್ನ ತೆಗೀತಾ ಇದ್ದೆ. ಅದರ ಫಲವಾಗಿ ಇವತ್ತು ದೇವರಿಗೆ ಮೊಮ್ಮಗನಾಗಿ ಹುಟ್ಟಿದ್ದೇನೆ. ದೇವರ ಮಗ ಬ್ರಹ್ಮ, ಬ್ರಹ್ಮನ ಮಗನೇ ನಾರದರು. ಎಲ್ಲೆಲ್ಲಿ ಪಾಠ ಪ್ರವಚನ ನಡೀತದೆ, ಎಲ್ಲಿ ಅನ್ನದಾನಾದಿಗಳು ನಡೆಯುತ್ತವೆ, ಅದರ ಶುದ್ಧಿ, ಎಲ್ಲಿ ಪಾಠ ಪ್ರವಚನಾದಿಗಳು ನಡೀತವೆ ಅಲ್ಲಿ ಶುದ್ಧಿಯನ್ನು ಮಾಡುವುದು, ಅವರಿಗೆ ಅನುಕೂಲವನ್ನು ಮಾಡಿಕೊಡುವುದು. ಕನಿಷ್ಠ ಪಕ್ಷ ತ್ರಾಸು ಕೊಡದೇ ಇರುವುದು, ಅನುಕೂಲ ಮಾಡೋದು ಮುಂದಿಲ್ಲ. ಅವರಿಗೆ ಪಾಠ ಪ್ರವಚನ ಮಾಡೋದು ತ್ರಾಸು ಕೊಡದಿದ್ರು ಸಾಕು, ದೊಡ್ಡ ಭಾಗ್ಯ. ಹಾಗೆ ಅಂತ ಅನುಕೂಲ ಮಾಡೋದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಪ್ರಯತ್ನ ಮಾಡಿ ಅನುಕೂಲವನ್ನ ಮಾಡಿಕೊಡ್ಬೇಕು. ಅದರಿಂದ ದೊಡ್ಡದಾದಂತಹ ಪುಣ್ಯ ಇದೆ ಅನ್ನುವುದನ್ನು ನಾವಿಲ್ಲಿ ತಿಳಿಬಹುದು. ನಾರದರೇ ಹೇಳಿಕೊಡುತ್ತಾರೆ ತಮ್ಮ ಕಥೆಯನ್ನ. ಯಾಕೆ ಹೇಳಿದರು ಅಂತಂದ್ರೆ, ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದರೆ ಎಷ್ಟು ಲಾಭ ಇದೆ ಅದನ್ನು ನಾನು ಅನುಭವಿಸಿದ್ದೇನೆ. ದೊಡ್ಡವರ ಸೇವಾದಿಗಳಿಂದ ಆಗುವಂತಹ ಲಾಭವನ್ನು ನಾನು ಕಂಡಿದ್ದೇನೆ. ನನಗೆ ಆ ಮಹಾನುಭಾವರು ಉಪದೇಶ ಮಾಡಿ ಹೋಗಿದ್ರು. ಸಣ್ಣ ಹುಡುಗ ನಾನು, 5 ವರ್ಷದ ಹುಡುಗ, ತಪಸ್ಸು ಮಾಡುವ ರೀತಿಯಲ್ಲಿ ಹೇಳಿಕೊಟ್ಟಿದ್ರು. ದೇವರನ್ನ ನೋಡಬೇಕು ಅಂತ ಮುಂದೆ ತಪಸ್ಸಿಗೆ ಹೋದೆ. ಒಂದು ಕ್ಷಣ ದೇವರು ಮಿಂಚಿನಂತೆ ದರ್ಶನ ಕೊಟ್ಟ. ಮತ್ತೆ ನೋಡಬೇಕು ಅಂದ್ರೆ ಸಿಗಲಿಲ್ಲ ಆ ರೂಪ ನೋಡ್ಲಿಕ್ಕೆ. ಇಲ್ಲಪ್ಪ ಇದಕ್ಕೆ ಇಷ್ಟೇ, ಮುಂದೆ ಯಾವಾಗಲೂ ನೋಡಲಿ ಅಂತ ಆಕಾಶವಾಣಿ ನುಡಿಯಿತು. ಆ ಪ್ರಕಾರ ಇವತ್ತು ದೇವರನ್ನ ನನಗೆ ಅನುಕೂಲ ಆದಾಗೆಲ್ಲ ಮಠಕ್ಕೆ ಗುಡಿಗೆ ಹೋಗಿ ಎಲ್ಲ ಸಾಕ್ಷಾತ್ ದೇವರನ್ನೇ ನೋಡುವಂತಹ ಭಾಗ್ಯ ನನ್ನದಾಗಿದೆ. ಭಾಗವತ ಧರ್ಮಗಳಿಗೆ, ಶಾಸ್ತ್ರದ ಧರ್ಮಗಳಿಗೆ ಬಹಳ ಮಹತ್ವ ಇದೆ. ಅದನ್ನು ಹೇಳುವ ಗ್ರಂಥವನ್ನ ಬರೀಬೇಕು ಅಂತ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ತಾವು ಭಾಗವತವನ್ನ ರಚನೆ ಮಾಡಿ ಕೊಡುತ್ತಾರೆ. ಈ ಭಾಗವತವನ್ನ ರಚನೆ ಮಾಡಿಕೊಟ್ಟು
ತಾವು ಮೊದಲಿಗೆ ಪಾಠವನ್ನ ತನ್ನ ಮಗನಿಗೆ ಹೇಳಿದರು, ಶುಕಾಚಾರ್ಯರಿಗೆ. ಯಾವತ್ತು ನಾವು ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು. ನಾವು ಇನ್ನೊಬ್ಬರಿಗೆ ಪಾಠ ಹೇಳಿಕ್ ಹೋಗ್ಬಿಟ್ರೆ ಅವ್ರಂತಾರೆ, ಆಚಾರ್ಯ ಮೊದಲು ನಿಮ್ಮ ಮಕ್ಕಳಿಗೆ ಹೇಳಿ ಪಾಠ ಮಾಡ್ತಾರೆ. ಮಕ್ಕಳಿಗೆ ಹೇಳಿ ಆಮೇಲೆ ಮುಂದಿನವ್ರಿಗೆ ಹೇಳಬೇಕು. ಹಾಗೆ ಇಲ್ಲಿ ತನ್ನ ಮಗ ಶುಕಾಚಾರ್ಯರಿಗೆ ಭಾಗವತದ ಉಪದೇಶವನ್ನು ಮಾಡ್ತಾರೆ. ಆ ಭಾಗವತವನ್ನು ಶುಕಾಚಾರ್ಯರು ಮುಂದೆ ಪರೀಕ್ಷಿತನಿಗೆ ಹೇಳುವಾಗ ಇವರು ಸೂತರು ಕೇಳಿ ತಮ್ಮ ಪ್ರವಚನವನ್ನ ಶೌನಕರ ಮುಂದೆ ಮಾಡ್ತಾ ಇರುವಂತಹದ್ದು. ಇದಿಷ್ಟು ಯಾಕೆ ಭಾಗವತ ಬರೀಬೇಕಾಯಿತು? ನಾರದರ ಪ್ರಾರ್ಥನೆಯಿಂದ ಭಾಗವತ ಬರೆದದ್ದು. ಎಲ್ಲಿ ಬರೆದದ್ದು, ಅದಕ್ಕೆ ಯಾವಾಗ ಬರೆದದ್ದು ಸಿಕ್ಕಿತು. ಇನ್ನು ಪರೀಕ್ಷಿತ ಭಾಗವತ ಯಾಕೆ ಕೇಳಿದ, ಅವನ ಜನ್ಮ ಏನು, ಅವನ ಕಥೆ ಏನು ಅಂತ ಅದನ್ನು ಹೇಳಬೇಕು. ಶುಕಾಚಾರ್ಯರು ಭಾಗವತ ಹೇಳಿದರೆ ಹೇಗೆ ಎನ್ನುವಂತಹ ಪ್ರಶ್ನೆ ಇದೆ. ಅದನ್ನ ನಾಳೆ ತಿಳಿಯೋಣ. ಸಂಕ್ಷಿಪ್ತವಾಗಿ ಎಲ್ಲ ಸ್ಕಂಧಗಳದ್ದು ವಿಚಾರಗಳನ್ನ ಹೇಳಬೇಕು ಅಂತ ನಮ್ಮ ಮಧ್ವಾಚಾರ್ಯರು ಹೇಳಿದ್ದಾರೆ. ಒಂದು ಸ್ಕಂಧವನ್ನ ವಿಸ್ತಾರ ಮಾಡೋಣ ಅಂತ ಒಂದು ಆಲೋಚನೆಯಲ್ಲಿ ನಾನು ಇದ್ದೆ. ಮತ್ತೆ ಎಲ್ಲ ಅಪೇಕ್ಷೆ ಇರುತ್ತೆ, ಎಲ್ಲವನ್ನೂ ಸಂಕ್ಷೇಪವಾಗಿ ಹೇಳ್ರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅದಕ್ಕೆ ತಕ್ಕಂತಾನೆ ಮುಂದೆ ಸಾಧ್ಯ ಆದಷ್ಟು ಚಿಂತನೆ ಮಾಡ್ತಾ ಹೋಗೋಣ. ಅಭ್ಯೇಷ ಅರ್ಪಣ ಹರೇ.